ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೊಂದು ವಿಚಾರ ಅಕ್ಕ, ನಾವು ನಾಳೆನೇ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ. ನೀವೊಬ್ಬರೇ ಈ ಮನೇಲಿ ಆರಾಮಾಗಿರ್ಬೋದು, ಏನು ಯೋಚನೆ ಮಾಡೋಷ್ಟಿರಲ್ಲ. ಅಪ್ಪ, ಅದೇ ಸಿಂಚನ ಹೇಳಿದ ಹಾಗೆ ನಾಳೆನೇ ಆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಆಗ್ಲಪ್ಪ, ಪ್ರತಿಯೊಬ್ಬರ ಜೀವನದಲ್ಲೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ಕನಸಾಗಿರುತ್ತೆ. ಆ ಕನಸು ನಿಮಗೆ ಚಿಕ್ಕ ವಯಸ್ಸಲ್ಲೇ ಸಿಕ್ಕಿದೆ. ಸಂತೋಷವಾಗಿರಿ. ಸಿಂಚನ, ಈ ಮನೆಗೂ ಹೋಗಿ ಬಂದು ಮಾಡ್ತಾ ಇರಮ್ಮ. ಅಪ್ಪ, ಅದು ಅಮ್ಮ, ನೀವಿಬ್ರು ಇದೇ ಮನೇಲಿದ್ರೆ ಪಾಪ ಅಣ್ಣಂಗೆ ಸ್ವಲ್ಪ ಹೊರೆ ಆಗತ್ತೆ. ನಾನು ನಿಮ್ಮ ಮಗನೇ ಅಲ್ವಾ, ನನ್ನ ಮೇಲೂ ಸ್ವಲ್ಪ ಬರ್ಡನ್ ಇರಲಿ, ಜವಾಬ್ದಾರಿ ಬರಲಿ. ಅಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ, ನೀವಿಲ್ಲೇ ಇರಿ, ಅಣ್ಣ ನಿಮ್ಮನ್ನು ನೋಡ್ಕೋತಾನೆ. ಯಾಕಪ್ಪ ಹರೀಶ? ಹೇಳದ್ನಲ್ಲಮ್ಮ, ಅವನಿಗೆ ಸುಮ್ಮನೆ ಬರ್ಡನ್ ಆಗತ್ತೆ. ಅದಕ್ಕೆ ಅಲ್ಲ, ನೀನು ಅಲ್ಲಿಗೆ ಬಂದಮೇಲೆ ಆವಾಗ ಬಂದು ಅಪ್ಪನ ನೋಡ್ಕೊಂಡು ಹೋಗ್ತಿರ್ಬೋದು, ಸಮಸ್ಯೆ ಇಲ್ಲ. ಅಲ್ಲಿ ಚೆನ್ನಾಗಿರೋ ಹಾಸ್ಪಿಟ್ಲು ಇದೆ. ಅಪ್ಪ, ಹರೀಶ ಹೇಳ್ತಿರೋದು ಸರಿ ಇದೆ ಅಂತ ನನಗೂ ಅನಿಸ್ತಾ ಇದೆ. ಅಮ್ಮ ಅವನ ಜೊತೆ ಹೋಗಲಿ, ನೀವು ಇಲ್ಲೇ ಇರಿ. ಯಾಕಂದರೆ ಅಮ್ಮಂಗೆ ಆಗಾಗ ಹುಷಾರಿರಲ್ಲ. ಅವನ ಮನೆ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ. ಏನಾದರೂ ಆದರೆ ಅವ್ನು ಕರ್ಕೊಂಡು ಹೋಗ್ತಾನೆ ಅಲ್ವಾ ಹರೀಶ? ಹಾಂ, ನಾನು ನೋಡ್ಕೋತೀನಿ. ಎಂಥ ಪರಿಸ್ಥಿತಿ ಬಂತು ಭಗವಂತ. ಇನ್ಮುಂದೆ ನಾನು ಲಕ್ಷ್ಮಿ ಒಂದೇ ಸೂರು ಕೆಳಗಡೆ ಇರೋಕ್ಕಾಗಲ್ಲ. ನಾನು ದುಃಖ ತೋರಿಸ್ಕೊಂಡ್ರೆ ಅವಳಿಗಿನ್ನೂ ಹೆಚ್ಚು ನೋವಾಗತ್ತೆ. ಅದಕ್ಕೆ ಅವಳ ಮುಂದೆ ಇದು ದೊಡ್ಡ ವಿಷಯನೇ ಅಲ್ಲ ಅನ್ನೋ ರೀತಿ ನಡ್ಕೋಬೇಕು. ರೀ, ಇನ್ಮುಂದೆ ನಾನು ನೀವು ಒಟ್ಟಿಗೆ ಇರೋ ಹಾಗಿಲ್ವಂತೆ ಕಣ್ರಿ. ನಿಮ್ಮನ್ನು ಬಿಟ್ಟು ಅದು ಹೇಗಿರಲಿ ನಾನು? ಇದನ್ನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವಿನ್ನೂ ನೊಂದ್ಕೋತೀರಾ. ಅದಕ್ಕೆ ಈ ನೋವು ನನ್ನ ಒಳಗೆ ಇರಲಿ. ನೀವಿಬ್ಬರು ಇದೇ ಮನೇಲಿದ್ದರೆ ಪಾಪ ಅಣ್ಣಂಗೆ ಸ್ವಲ್ಪ ಹೊರೆ ಆಗತ್ತೆ. ಅಪ್ಪ ಅಮ್ಮ ಏನೋ ಮಾತಾಡ್ತಿಲ್ಲ ಅಂದಮೇಲೆ ಅವರು ನಮ್ಮ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ತಾನೆ ಅಲ್ವಪ್ಪ?
ಅಲ್ವಾ ಅಮ್ಮ? ಸರಿಪಾ ಅಮ್ಮ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರು. ನಾವಿವತ್ತು ಆ ಮನೆಯಲ್ಲೇ ಇದ್ದು ನಾಳೆ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಹೌದು ಹರಿ, ಟೈಮ್ ಆಗ್ತದೆ, ಹೊರಡೋಣವಾ? ಅತ್ತೆ, ಲಗೇಜ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಬರ್ತೀನಿ ಮಾವ, ಬರ್ತೀನಿ. ಅಯ್ಯೋ ದೇವ್ರೆ, ಮನೆ ನಮ್ದು ಗೋಕುಲ ಇದ್ದಾಗಿತ್ತು, ಎಲ್ಲ ಹಾಳಾಗೋಯ್ತಲ್ಲಪ್ಪ. ಅಯ್ಯೋ ದೇವ್ರೆ, ಲಕ್ಷ್ಮಿ ನೀನು ದೂರ ಹೊರಟೋಗ್ಬಿಟ್ರೆ ನನ್ನ ಮಗನಿಗೆ ನೀನು ಬಿಟ್ಟು ಜೀವನ ಮಾಡೋಕ್ಕಾಗಲ್ಲ ಕಣೆ, ಆಗಲ್ಲ ಕಣಮ್ಮ, ಆಗಲ್ಲ. ಮಕ್ಕಳು ಈ ಥರ ಅನ್ಕೊಂಡಿದ್ದಾರೆ ಅಂತ ನನಗೂ ಒಂದು ಮಾತು ಹೇಳಿಲ್ಲ ರೀ. ಅವ್ರು ಏನು ಮಾಡಿದ್ರು ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತಾರೆ. ಮೊದಲೇ ಸಿಂಚನಾಗೆ ಅಡುಗೆ ಮಾಡಕ್ ಬರಲ್ಲ, ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಕ್ಕೂ ಗೊತ್ತಿಲ್ಲ. ನಾನು ಅಲ್ಲಿಗೆ ಹೋಗೋದ್ರಿಂದ ಹರೀಶನ್ಗೆ ಊಟ ತಿಂಡಿ ವ್ಯವಸ್ಥೆನೂ ಆಗತ್ತೆ, ಮನೆ ನೋಡ್ಕೊಂಡ ಹಾಗೂ ಆಗತ್ತೆ, ನನ್ನಿಂದ ಅವ್ರಿಗೆ ಸಹಾಯ ಆಗತ್ತೆ ಅಲ್ವೇನ್ರಿ? ಸರಿ ಲಕ್ಷ್ಮಿ, ಇದೆಲ್ಲ ನನ್ನ ಕಣ್ಣು ಮುಂದೆ ನಡೀತಿದ್ರು ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಲಕ್ಷ್ಮಿ. ನಮ್ಮ ಮಕ್ಕಳು ತುಂಬಾ ಬೆಳೆದು ಬಿಟ್ಟಿದ್ದಾರೆ. ಸರಿ ನೋಡು, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ವೀಣಾ ಇದ್ದಾಳೆ, ನಾನು ನೋಡ್ಕೋತಾಳೆ. ನಾನು ನೋಡಬೇಕು ಅಂತ ಅನ್ಸಿದ್ರೆ ಒಂದು ಫೋನ್ ಮಾಡು ಲಕ್ಷ್ಮಿ, ಅರ್ಧ ಗಂಟೆನಲ್ಲಿ ನೀನು ಮುಂದಿರ್ತೀನಿ. ಸರಿ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.